ಸನ್ನತಿ ಅಭಿವೃದ್ಧಿಗಾಗಿ ಸನ್ನತಿ ಪಾದಯಾತ್ರೆ ಹಮ್ಮಿಕೊಂಡಂತ ಒಂದು ಬಂತೇಜಿಯವರ ನೇತೃತ್ವದಲ್ಲಿ ಸುಮಾರು ದಿನಗಳಿಂದ ಸನ್ನತಿಯಿಂದ ಪ್ರಾರಂಭವಾಗಿ ಇದೇ ತಿಂಗಳು 24ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಸಮಾರೋಪ ಸಮಾರಂಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಸ್ವತಃ ಬಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಸುಮಾರು 1000 ಸಂಖ್ಯೆಗಿಂತ ಹೆಚ್ಚಿನ ಜನಸಂಖ್ಯೆ ಎಲ್ಲ ಬೌದ್ಧ ಅನುಯಾಯಿಗಳು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಆ ಮನವಿ ಪತ್ರದಲ್ಲಿ ಸಹಿತ ಸನ್ನತಿಯ ಅಭಿವೃದ್ಧಿಗಾಗಿ ಆ ಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಆ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಉಪಸ್ಥಿತರಂತ ಹೇಳುತ್ತಾ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಸರ್, ಸನ್ನತಿ ಪ್ರಾಧಿಕಾರ ಅಭಿವೃದ್ಧಿ ಶಾಶ್ವತವಾಗಿ ಪ್ರಾಧಿಕಾರ ರಚನೆ ಮಾಡಬೇಕು ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಬೌದ್ಧ ಸ್ಥಳಗಳೇನವ ಅವೆಲ್ಲ ಪ್ರಾಚೀನ ಸ್ಥಳಗಳೆಲ್ಲ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಪಡಿಸ್ತಾ ಇದ್ದೇವೆ. ನಮಸ್ಕಾರ. ಕಲಬುರಗಿ ಜಿಲ್ಲೆ ಬೌದ್ಧ ಕುರುಹುಗಳನ್ನು ಸಿಕ್ಕಂತ ಬಹಳ ಮಹತ್ವವಾದಂಥ ಒಂದು ಜಿಲ್ಲೆ. ಇಡೀ ದೇಶವೇ ಕಲಬುರಗಿ ಕಡೆ ನೋಡ್ತಕ್ಕಂಥ ಒಂದು ಮಹತ್ವವಾದಂತಹ ಸ್ಥಳ ಹೊಂದಿರತಕ್ಕಂಥದ್ದು. ಸಾಮ್ರಾಟ್ ಅಶೋಕರು ತಮ್ಮ ಮಕ್ಕಳನ್ನು ಶ್ರೀಲಂಕಾಕ್ಕೆ ಕನಗನಹಳ್ಳಿಯಿಂದನೇ ಬೌದ್ಧ ಧರ್ಮ ಪ್ರಚಾರಕ್ಕೆ ಕಳಿಸಿದ್ರು ಅಂತಕ್ಕಂಥದ್ದು ಸಂಶೋಧನೆಗಳ ಮೂಲಕ ಗೊತ್ತಾಗ್ತದೆ. ಜೊತೆಗೆ ಅಶೋಕ್ ಸಾಮ್ರಾಟರು ತಮ್ಮ ರಾಜ್ಯವನ್ನ ದಕ್ಷಿಣ ಭಾರತವನ್ನ ಏನು ಆಳ್ತಾ ಇದ್ರು, ತಮ್ಮ ರಾಜಧಾನಿಯನ್ನ ಕನಗನಹಳ್ಳಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಕುರುಹುಗಳು ನಮಗೆ ಸಿಗ್ತವೆ. ಜೊತೆಗೆ ದೇವನಾಂಪ್ರಿಯ ಅಶೋಕ ಅಂತಕ್ಕಂಥದ್ದು ಕೂಡ ಸಿಕ್ಕಿರ್ತಕ್ಕಂಥದ್ದು. ಸೊ ಹೀಗೆ ಹಲವಾರು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಒಂದು ಮಹತ್ವದ ಸ್ಥಳ ನಮ್ಮ ಸನ್ನತಿ. ಹಾಗಾಗಿ ಸನ್ನತಿ ಅಭಿವೃದ್ಧಿ ಆಗದೆ ಇರೋದು ಕೂಡ ಬಹಳ ದುಃಖಕರ ಸಂಗತಿ. ಯಾಕಂತಂದ್ರೆ ಇಡೀ ಪ್ರಪಂಚವೇ ಈ ಕಡೆ ಹೊಳೆ ನೋಡ್ತಕ್ಕಂಥ ಸ್ಥಿತಿಗತಿಯಲ್ಲಿ ಯಾವ ಸ್ಥಳಗಳಲ್ಲಿ ಬೌದ್ಧನ ಕುರುಹುಗಳು ಸಿಕ್ಕದು ಆ ಸ್ಥಳ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂತಂತಂದ್ರೆ ಅದು ನಾವು ತಲೆ ತಗ್ಸ್ತಕ್ಕಂಥ ವಿಷಯ. ಹಾಗಾಗಿ ಬೌದ್ಧ ಧರ್ಮದ ಕುರುಹುಗಳು ಏನಿಲ್ಲಿ ಸಿಕ್ಕಿದಾವೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು. ಹಾಗಾಗಿ ಬೌದ್ಧ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು. ಜೊತೆಗೆ ಇಷ್ಟೊಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ ಸನ್ನತಿ ಉತ್ಸವವನ್ನು ಪ್ರತಿ ಫೆಬ್ರವರಿ 12ನೇ ತಾರೀಕು ಸರ್ಕಾರದ ವತಿಯಿಂದನೇ ಆಚರಣೆ ಮಾಡಬೇಕು ಉತ್ಸವ. ಯಾಕಂದ್ರೆ ಹಲವಾರು ಉತ್ಸವಗಳನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಬಹಳ ಉತ್ಸಾಹದಿಂದ ತಮ್ಮ ಬಜೆಟನ್ನು ಇಡ್ತದೆ. ಹಾಗೆ ಬೌದ್ಧ ಧರ್ಮದ ಅಶೋಕ್ ಸಾಮ್ರಾಟರ ಸನ್ನತಿ ಉತ್ಸವಕ್ಕೂ ಕೂಡ ಒಂದು ಸಹಕಾರ ನೀಡಬೇಕು ಸರ್ಕಾರ ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಜೊತೆಗೆ ಬಜೆಟ್ನಲ್ಲಿ ಬೌದ್ಧ ಧರ್ಮದ ಅಭಿವೃದ್ಧಿಗೆ 1,000 ಕೋಟಿಯ ಬಜೆಟ್ಗಳನ್ನು ಇಡಬೇಕು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಂತಕ್ಕಂಥ ಬೇಡಿಕೆ ಕೂಡ ಇದೆ. ಹಾಗಾಗಿ ನಮ್ಮ ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ ಬಂತೇಜಿಗಳ ನೇತೃತ್ವದಲ್ಲಿ ಧಮ್ಮ ಪಂಚಶೀಲ ಯಾತ್ರೆ ನಡೀತಾ ಇದೆ. ಹಾಗಾಗಿ ಅದು ಪಂಚಶೀಲ ಯಾತ್ರೆನ ಯಶಸ್ವಿಯಾಗಲಿ, ಬೌದ್ಧ ಧರ್ಮದ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿ. ಅಶ್ವಿನಿ ಮದನ್ಕರ್ ಸರ್, ಕಳೆದ 2 ತಿಂಗಳಿಂದ ಸನ್ನತಿ ಅಭಿವೃದ್ಧಿಗಾಗಿ ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ. ಕಲಬುರಗಿ ಸನ್ನತಿಯಿಂದ ಹೊರಟು ಇವತ್ತು ತುಮಕೂರು ಪಾಸ್ ಆಗಿದೆ ಸರ್. ಜನವರಿ 24ನೇ ತಾರೀಕು ಬೆಂಗಳೂರಲ್ಲಿ ಅದು ಸಮಾರೋಪ ಇದೆ. ಅಲ್ಲಿ ನಾವು ಇಡೀ ರಾಜ್ಯದಿಂದ ಒಂದು 30,000 ರಿಂದ 40,000 ಜನ ಸೇರಿಬಿಟ್ಟು ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ರಾಜ್ಯ ಸರ್ಕಾರದಲ್ಲದೆ ಕೇಂದ್ರ ಸರ್ಕಾರ ಪಾತ್ರ ತುಂಬ ಮುಖ್ಯ ಇದೆ ಸರ್. ಯಾಕಂದರೆ ಸನ್ನತಿ ಅಭಿವೃದ್ಧಿ ಆಗಬೇಕಾದ್ರೆ ಉತ್ಪನ್ನ ಇಲಾಖೆ ಏನು ಪ್ರಾಚ್ಯ ವಸ್ತು ಇಲಾಖೆ ಇದೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇವತ್ತು ಇಡೀ ಏನು ಕೇಂದ್ರ ಸರ್ಕಾರದವ್ರು ಎಲ್ಲರೂ ಕೂಡ ವಿಶ್ವ ಮಟ್ಟದಲ್ಲಿ ಎಲ್ಲಾದರೂ ಹೋದರೆ ಬುದ್ಧ ಲ್ಯಾಂಡ್ ಅಂದಿಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ನಾವು ಬುದ್ಧನ ನಾಡಿಂದ ಬಂದಿದ್ದೀವಿ, ನಾವು ಶಾಂತಿ ಪ್ರಿಯರಿದ್ದೀವಿ ಅಂತ ಹೇಳ್ತಾರೆ. ಅದೇ ಬುದ್ಧನ ನೆಲೆಸಿರ್ತಕ್ಕಂಥ ಸನ್ನತಿ ಇರ್ಬೋದು. ಇಡೀ ರಾಜ್ಯದಲ್ಲಿ 10 ಸ್ಥಳಗಳಿದ್ದಾವೆ. ಆ 10 ಸ್ಥಳಗಳ ಅಭಿವೃದ್ಧಿ ಆಗಿಲ್ಲ. ವಿಶೇಷವಾಗಿ ಸನ್ನತಿಯಲ್ಲಿ 1000 ಎಕರೆ ಮೇಲಿದೆ. ಅದ್ರಲ್ಲಿ 600 ಎಕರೆ ಈಗಾಗಲೇ ಗುರುತಿಸಲಾಗಿದೆ. ಅದರಲ್ಲಿ 210 ಎಕರೆ ಕೇಂದ್ರ ಪ್ರಾಚ್ಯ ಇಲಾಖೆದವರು ಉತ್ಪನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು. ಅದ್ರ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆದರೆ ಯಾವ್ದು ಮೂಲ ಇತಿಹಾಸ ಇದೆ, ಭಾರತದ ಮೂಲ ಇತಿಹಾಸನೇ ಅದು ಎಲ್ಲೊಂದು ಕಡೆಗೆ ಇಡ್ತಕ್ಕಂಥ ಕೆಲಸ ಆಗಿದೆ. ಅದು ಅದು ಪೂರ್ತಿ ಇದು ಆಗಬೇಕು. ಯಾವ ರೀತಿ ಹಂಪಿ ಪ್ರತಿನಿತ್ಯ ಉತ್ಪನ್ನ ಆಗ್ತಾ ಇದೆ, ಆದರೆ ಅಶೋಕ ಸಾಮ್ರಾಟರದ್ದು ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. 1,000 ಕೋಟಿ ರೂಪಾಯಿ ಮೇಲ್ಪಟ್ಟು ಬಜೆಟ್ ಇಟ್ಟು ಆ 600 ಎಕರೆ ಏನಿದೆ ಅಶೋಕರ ಕೊನೆಯ ಸ್ಥಳಗಳು, ಕೊನೆಯ ಉಸಿರಾದಂಥ ಸ್ಥಳ ಮತ್ತು 10 ಶಾಸನಗಳಿದಾವೆ, ಅವೆಲ್ಲವೂ ಕೂಡ ಅರಮನೆ ಎಲ್ಲವೂ ಕೂಡ ಉತ್ಪನ್ನ ಆಗಿ ಒಂದು ಐತಿಹಾಸಿಕ ಮತ್ತು ವಿಶ್ವಮಟ್ಟದ ಪ್ರವಾಸಿ ತಾಣ ಆಗಬೇಕು ಅನ್ನೋದು. ಯಾಕಂದ್ರೆ 30 ರಾಷ್ಟ್ರದ ಜನ ಇದನ್ನು ನೋಡ್ತಾ ಇದ್ದಾರೆ.
ಎಲ್ಲಿ ಗೂಗಲ್ ಅಲ್ಲಿ ನೋಡ್ತಾ ಇದಾರೆ ಬೌದ್ಧ ರಾಷ್ಟ್ರಗಳು ಎಷ್ಟು ಇದಾವೆ ಅವೆಲ್ಲವೂ ಕೂಡ ಇವತ್ತು ಇಲ್ಲಿ ನೋಡ್ತಾ ಇದಾರೆ ಸನ್ನತಿಯಲ್ಲಿ ಏನೋ ಇದೆ ಅಶೋಕಂದು ಅಂತೇಳಿ. ಅಶೋಕ್ ಸಾಮ್ರಾಟರದಲ್ಲಿ ಏನು ಉತ್ಖನನ ಆಗಿಲ್ಲ ಅಂತಂದ್ರೆ ಅದು ವಿಶ್ವ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆಗೆ ಓನ್ಲಿ ಹೆಸರು ತಗೊಳ್ತಾ ಇದಾರೆ ಹೊರತಾಗಿ ಅವ್ರದ್ದು ಏನು ಮೂಲ ಇತಿಹಾಸ ಇದೆ ಕೇಂದ್ರ ಸರ್ಕಾರ ಉತ್ಖನನ ಮಾಡಿ ಅದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ಅದನ್ನ ಮಾಡ್ಬೇಕು ಅಂತ ಆಗ್ರಹಿಸಿ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಸುನಿಲ್ ಮಾನ್ಪಡೆ ಸರ್.